ಬಟಾಟೋ ಸಾರು ಮತ್ತು ಪೂರಿ ಮಾಡೋದು ಹೇಗಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಬಟಾಟೋನ 2 ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು. ಮತ್ತು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಕುದಿಸ್ಕೊಳ್ಳೋಕ್ಕೆ. ನೋಡಿ ಇಷ್ಟು ಕುಕ್ಕರ್ನಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಕುದಿಬೇಕಲ್ವ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಬೇಕಂತ ನೋಡಿ ನೀರು ಹಾಕ್ಕೊಳ್ಳಿ, ಚೆನ್ನಾಗಿ ಕುದಿಬೇಕಲ್ವ ಅದಕ್ಕೆ. ಇವಾಗ ಕುಕ್ಕರ್ನ ಮೇಲೆ ಇರೋ ಮುಚ್ಚಳನ ಮುಚ್ತಾ ಇದ್ದೀನಿ. 3 ವಿಸಿಲ್ ಆದರೆ ಸಾಕು ಫ್ರೆಂಡ್ಸ್, ಆವಾಗ ಕುದ್ದಿರುತ್ತೆ ಬಟಾಟೋನ. ಇವಾಗ ತರಕಾರಿ ಏನು ಬೇಕಂತ ನೋಡೋಣ ಬನ್ನಿ. ಈರುಳ್ಳಿ ಮತ್ತು ಟೊಮೊಟೊ ಮತ್ತು ತಪ್ಪಲ್ ಈರುಳ್ಳಿ ಅಂತಾರೆ ಅದಕ್ಕೆ. ಇವಾಗ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 3 ಮಾಪ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಹಾಕ್ಕೊಳ್ಳಿ, ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ. ನಾನೊಂದು 3 ಮಾಪ್ ತೊಗೊಂಡಿದ್ದೀನಿ ಎಣ್ಣೆ. ಸಾರು ಸ್ವಲ್ಪ ಚೆನ್ನಾಗಿ ಆಗಬೇಕಲ್ವ ಅದಕ್ಕೆ. ಇವಾಗ ಜೀರಿಗೆ ಸಾಸಿವೆ ಹಾಕ್ತಿದ್ದೀನಿ ಅದಕ್ಕೆ. ನೋಡಿ ಜೀರಿಗೆ ಸಾಸಿವೆ ಎಣ್ಣೆಲಿ ಕಾಯ್ದ ಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳು ಹಾಕ್ತಾಯಿದ್ದೀನಿ. ನೋಡಿ ಒಂದೊಂದಾಗಿ ಹಾಕ್ಕೊಳ್ಳಿ ನೀವು. ನೋಡಿ ಅದಕ್ಕೆ ನಮ್ಮ ಕಡೆ ತಪ್ಪಲ್ ಉಳ್ಳಾಗಡ್ಡಿ ಅಂತಾರೆ ಅದು, ಮತ್ತು ಈರುಳ್ಳಿ ಮತ್ತು ಅದೊಂದು ಟೊಮೊಟೊ ಇಷ್ಟು ತೊಗೊಂಡಿದ್ದೀನಿ. ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಅಷ್ಟು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಅದಕ್ಕೆ. ಮೀಡಿಯಮ್ ಹಾಕ್ಕೊಳ್ಳಿ ಅಷ್ಟೇ, ಎಷ್ಟು ಬೇಕು ಅಂತ ನೋಡಿಕೊಂಡು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಉಪ್ಪು ಮುಂಚೆನೇ ಯಾಕೆ ಹಾಕ್ಕೊಳ್ತಿದ್ದೀನಿ ಅಂದರೆ ಎಲ್ಲ ತರಕಾರಿಗಳು ಸ್ವಲ್ಪ ಜಲ್ದಿ ರೋಸ್ಟ್ ಆಗುತ್ತೆ, ಅದಕ್ಕೆ ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ಮೊದಲೇ. ನೀವು ಬೇಕಾದರೆ ಆಮೇಲೆ ಹಾಕ್ಕೋಬೋದು. ನಾನು ಇವಾಗ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ 2 ನಿಮಿಷ ಅಷ್ಟೇ ಇಡ್ತಾಯಿದ್ದೀನಿ ಗ್ಯಾಸ್ ಮೇಲೆ. ನೋಡಿ ಈ ಥರ ಆಗಬೇಕು. ಸ್ವಲ್ಪ ಮಸಾಲೆ ತೊಗೊಂಡಿದ್ದೀನಿ ನಾನು, ನೀವು ಸ್ವಲ್ಪ ಮಸಾಲೆ ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ ಮಸಾಲೆ ಹಾಕಿದ್ಮೇಲೆ. ಮತ್ತು ಆದಮೇಲೆ ಒಂದು ಚಮಚ ಖಾರ ಹಾಕ್ಕೊಳ್ಳಿ. ನೋಡಿ ನೀವು ಖಾರ ಜಾಸ್ತಿ ಉಂಡ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅಷ್ಟೇ. ಮೀಡಿಯಮ್ ಸೈಜಲ್ಲಂದರೆ ಒಂದು ಚಮಚ ಹಾಕ್ಕೊಳ್ಳಿ. ಅದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡ್ಮೇಲೆ, ಯಾಕಂದರೆ ಅದು ಸ್ವಲ್ಪ ಕುದಿಬೇಕಲ್ವ, ಕುದ್ರೆ ಸಾರು ಟೇಸ್ಟ್ ಆಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಬಟಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅವನ್ನ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ, ಈ ಥರ ಪ್ರೆಸ್ ಮಾಡಿ ಎಲ್ಲನೂ ಇದೇ ಥರ ಮಾಡಿ ಇಷ್ಟು. ಆಮೇಲೆ ಅವನ್ನ ಈಗ ಇಟ್ಟಿದ್ದೀವಲ್ಲ ಕಡಾಯಿಯಲ್ಲಿ, ಆ ಸಾರಲ್ಲಿ ಹಾಕಿ. ಇದು ಪೂರಿ ಜೊತೆ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇಷ್ಟು ಹಾಕ್ಕೊಂಡ್ಬಿಡಿ ಒಂದು ಸರಿಗೆ. ಹಾಕ್ಕೊಂಡು ಒಂದು 5 ನಿಮಿಷ ಕುದಲಿಕ್ಕೆ ಇಟ್ಬಿಡಿ ಅದನ್ನು. ಆಮೇಲೆ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಬಟಾಟೋ ಸಾರು ಜೊತೆ ಪೂರಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ಇವಾಗ ನಾನು ಅರ್ಧ kg ಮೈದಾ ಹಿಟ್ಟಿಗೆ 1/4 kg ಚಿರೋಟಿ ರವೆ ತೊಗೊಂಡಿದ್ದೀನಿ. ಅವೆರಡು ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ. ಪೂರಿ ಚೆನ್ನಾಗಿ ಉಬ್ಬುತ್ತೆ. ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಸಾರಲ್ಲಿ ಇರುತ್ತಲ್ವ ಅಷ್ಟೇ ಮೀಡಿಯಮಲ್ಲಿ ಹಾಕ್ಕೊರಿ ಉಪ್ಪು. ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ರವೆ ಮತ್ತು ಹಿಟ್ಟನ್ನು. ಈ ಥರ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ಅದಕ್ಕೆ ಬರುತ್ತೆ ಹಿಟ್ಟು. ನೋಡಿ ಫ್ರೆಂಡ್ಸ್, ನಾವು ಪೂರಿ ಮಾಡ್ಕೋಬೇಕಾದ್ರೆ ಈ ಥರನೇ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟು, ಆವಾಗ ಪೂರಿ ಚೆನ್ನಾಗಿ ಉಬ್ಬುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ನಾದಿ ಒಂದು 2-3 ನಿಮಿಷ ಅಷ್ಟೇ ಇಡಬೇಕು ನೀವು ನೆನೆಯೋಕ್ಕೆ ಹಿಟ್ಟ, ಆವಾಗ ಚೆನ್ನಾಗಿ ಬರುತ್ತೆ ಪೂರಿ. ಈಗ ನಾನು ಪೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಇವಾಗ ಎಣ್ಣೆಲಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಪೂರಿನ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಪೂರಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ, ಮಸ್ತಾಗಿರುತ್ತೆ ಪೂರಿ. ನೋಡಿ ಇವಾಗ ತೆಗಿತಾ ಇದ್ದೀನಿ. ನೋಡಿ ಮತ್ತೊಂದು ಪೂರಿನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಲಿ.
ಈ ಥರ ಚೆನ್ನಾಗಿ ಕರಿಬೇಕು ಎಣ್ಣೆಲಿ. ಬಟಾಟೋ ಸಾರು ಜೊತೆ ಮಸ್ತಾಗಿರುತ್ತೆ ಪೂರಿ ತಿನ್ನೋಕ್ಕೆ. ಟೇಸ್ಟ್ ಅಂತೂ ಸೂಪರ್ ಫ್ರೆಂಡ್ಸ್.